ನಾನು ಮಾಡಿದಂಥ ದೊಡ್ಡ ತಪ್ಪು ಅವ್ರನ್ನ ಶಿಲುಬೆಯಲ್ಲಿ ಹಾಕಿದ್ದು. ಹಲ್ಲೆಲೂಯಾ. ಇದು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಕೆಲವೊಮ್ಮೆ ಅವನಿಗೆ ಒಂಥರ ಅವನು ಏನು ತಮಿಳಲ್ಲಿ ಹೇಳಬೇಕಾದ್ರೆ ಅವನು ಮುಟ್ಟಾಲ್, ಸೈತಾನ ಮುಟ್ಟಾಲ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ಮುಟ್ಟಾಲ ಏನು. ಕೆಲವೊಮ್ಮೆ ಸೈತಾನ ಏನು ಮುಟ್ಟಾಲ, ಅವನು ಏನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ನಮಗೆ ಕೇಡ್ ಮಾಡೋಕೆ ಬರ್ತಾನೆ, ಆದರೆ ಅದು ಒಳ್ಳೇದಾಗಿರುತ್ತೆ. ಅವನು ಅನ್ಕೊಳ್ತಾನೆ ನಾವು ಈ ರೀತಿ ತಗೊಂಡೋದ್ರೆ ಇವ್ರನ್ನ ಈ ರೀತಿ ನಾವು ನಡೆಸಿದ್ರೆ, ಇಂಥ ಶೋಧನೆಯಲ್ಲಿ ನಡೆಸಿದ್ರೆ ಇವ್ರ ಚಾಪ್ಟರ್ ಮುಗೀತು. ಆದರೆ ಅವ್ನಿಗೆ ಗೊತ್ತಾಗಲ್ಲ ನಾನು ಮುಟ್ಟಾಲ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದು ಮಾಡಿದ ಮೇಲೆ ದೇವರು ನಮ್ಮನ್ನ ಮೇಲೆ ತರ್ತಾರಲ್ಲ, ಆವಾಗ ಅವನಿಗೆ ಅರಿವು ಬರುತ್ತೆ, ಅಯ್ಯೋ ನಾನು ಇಂಥ ಒಂದು ದೊಡ್ಡ ತಪ್ಪು ಮಾಡಿದೆ. ಹಲ್ಲೆಲೂಯಾ. ಇವತ್ತವರೆಗೂ ಹಂಗೆ ಅವನು ಏನೋ ಮಾಡೋಕೆ ಹೋಗ್ತಾನೆ, ಅದು ಏನೋ ಆಗುತ್ತೆ. ಇಲ್ಲಿವರೆಗೂ ಕ್ರೈಸ್ತರಿಗೆ ಅವನು ಅದೇ ರೀತಿಯಲ್ಲೇ ಮಾಡ್ತಾ ಇದ್ದಾನೆ. ಅವನು ಏನೋ ಮಾಡೋಕೆ ಹೋಗ್ತಾನೆ, ಅದು ಏನೋ ಒಂದು ಆಗುತ್ತೆ. ಅವ್ನು ಕೆಟ್ಟದ್ದು ಮಾಡೋಕೆ ಹೋಗ್ತಾನೆ, ಅದು ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕವನ್ನ ಜಯಿಸಿದಂಥ ದೇವರು, ಸೈತಾನನ ತಲೆಯನ್ನ ಶಿಲುಬೆಯಲ್ಲಿ ಜಜ್ಜಿದಂಥ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಭಯ ಪಡಬಾರ್ದು. ಇನ್ನೊಂದು ವಾಕ್ಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಾಕ್ಯ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 2 verse 10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ನೀನು ಹೆದರಬೇಡ. ದೇವರು ಹೇಳ್ತಾರೆ ನೋಡಿ, ನಿನಗೆ ಸಂಭವಿಸಲಿಕ್ಕಿರುವಂತ ಏನು ಬಾಧೆಗಳಿಗೆ ನೀನು ಹೆದರಲೇಬೇಡ. ಈಗೋ ನೀನು ದುಷ್ಟ ಪ್ರೇರೇಪಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಾಗಿದ್ದಾನೆ ಮತ್ತು 10 ದಿವಸಗಳ ಕಾಲ ನಿಮಗೆ ಸಂಕಟ ಇರುವುದು. ನೀನು ಸಾಯಬೇಕಾದರೂ ಸಾಯುವ ತನಕ ಸಾಯಬೇಕಾದರೂ ನಂಬಿಕಸ್ಥನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಿಮಗೆ ಸಂಭವಿಸಲಿಕ್ಕಿರುವಂಥ ಉಪದ್ರವಗಳಿಗೆ ನೀವು ಸ್ವಲ್ಪ ಕೂಡ ಭಯಪಡಬೇಡಿ, ಹೆದರ್ಕೋಬೇಡ್ರಿ. ಕೆಲವರು ನಿಮಗೆ ವಿರೋಧವಾಗಿ ಎದ್ದು ಬರ್ತಾರೆ, ಕೆಲವರು ನಿಮ್ಮನ್ನ ಹಿಡಿದು ಸೆರೆಮನೆಯಲ್ಲಿ ಹಾಕ್ತಾರೆ, ನಿಮಗೆ ವಿರೋಧವಾಗಿ ಕೆಟ್ಟದಾದಂಥ ಮಾತುಗಳನ್ನ ಮಾತನಾಡ್ತಾರೆ, ನಿಮ್ಮನ್ನು ಬೈತಾರೆ, ನಿಮ್ಮ ಮುಖದಲ್ಲಿ ಉಗಿತಾರೆ, ನಿಮ್ಮನ್ನ ಎಷ್ಟು ಅವಮಾನ ಪಡಿಸಬೇಕೋ ಅಷ್ಟು ಅವಮಾನ ಪಡಿಸ್ತಾರೆ. ಹಲ್ಲೆಲೂಯಾ. ಈಗಲೂ ಕೂಡ ಮಣಿಪುರದಲ್ಲಿ ನೀವು ನೋಡಬೇಕು, ಆ ಯಂಗ್ಸರನ್ನ ಏನು ಮಾಡಿದ್ರು, ಬೆತ್ತಲೆ ಮೆರವಣಿಗೆ ಮಾಡಿದ್ರು. ಇದು ಅಲ್ಲಿ ಮಾತ್ರ ಅಲ್ಲ, ಇನ್ನು ತುಂಬಾ ಕಡೆಗಳಲ್ಲಿ ನಡೆದಿದೆ. ಯಾರೆಲ್ಲ ದೇವ್ರನ್ನ ನಂಬಿದ್ರು ಅವ್ರನ್ನೆಲ್ಲ ಬೆತ್ತಲೆ ಆಗಿ ಬಟ್ಟೆ ಬಿಚ್ಚಿ ಅವ್ರನ್ನೆಲ್ಲ ಅವಮಾನ ಪಡಿಸಿ, ಅಂದ್ರೆ ಎಷ್ಟು ಅವರಿಂದ ನಮ್ಮನ್ನ ಅವಮಾನ ಪಡಿಸ್ಬೇಕು ಅಷ್ಟು ಅವಮಾನ ಪಡಿಸ್ತಾರೆ. ಆದರೂ ಕೂಡ ದೇವರು ಹೇಳ್ತಾರೆ, ನೀವು ಭಯಪಡಬೇಡ್ರಿ. ಹಲ್ಲೆಲೂಯಾ. ನೀವು ಸಾಯುವ ತನಕ ನೀವು ನಂಬಿಗಸ್ತರಾಗಿರ್ರಿ, ನಿಮಗೆ ಜೀವವೆಂಬ ಜಯಮಾಲೆಯನ್ನು ನಾನು ಕೊಡ್ತೀನಿ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಪಡುವಂತ ಅವಮಾನಗಳೆಲ್ಲ ನನಗಾಗಿ, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನೀವು ಯಾರಿಗಾಗಿ ಅವಮಾನ ಪಡ್ತಾ ಇದ್ದೀರಾ? ನಿಮಗಾಗಿ ಅಲ್ಲ. ಇವತ್ತು ನಿಮ್ಮನ್ನ ಬೆತ್ತಲಾಗಿ ನಿಲ್ಲಿಸಿದ್ರು ಕೂಡ ಯಾರಿಗಾಗಿ ನೀವು ಬೆತ್ತಲಾಗಿದ್ದೀರಾ? ನೀವು ದೇವ್ರಿಗಾಗಿ, ನಿಮಗಾಗಿ ಅಲ್ಲ. ಅವ ದೇವರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಬಿಡೋದಿಲ್ಲ. ನಿನ್ನನ್ನು ಯಾವ ರೀತಿಯಲ್ಲಿ ನಿನ್ನನ್ನು ಗಡಪಡಿಸಬೇಕು ಆ ರೀತಿಯಲ್ಲಿ ಗಡಪಡಿಸ್ತಾರೆ. ಇವತ್ತು ನಿನಗೆ ವಿರೋಧವಾಗಿ ಯಾರೆಲ್ಲ ಎದ್ದು ಬರ್ತಾರೋ, ಹಲ್ಲೆಲೂಯಾ, ಅವ್ರನ್ನೆಲ್ಲ ನಿನಗೆ ದೇವರು ಸ್ನೇಹಿತರಾಗಿ ಮಾರ್ಪಡಿಸ್ತಾರೆ. ಇವತ್ತು ನಿನಗೆ ವಿರೋಧವಾಗಿ ಮಾತನಾಡಿದವರೆಲ್ಲ ಒಂದಿನ ನಿನ್ನನ್ನು ಹೊಗಳಿ ಮಾತನಾಡುವಂತ ರೀತಿಯಲ್ಲಿ ದೇವರು ಘನಪಡಿಸ್ತಾರೆ. ಆದರೆ ನೀನು ಎಲ್ಲ ಅವಮಾನಗಳನ್ನ ತಾಳ್ಕೋಬೇಕು, ಕಷ್ಟಗಳನ್ನ ತಾಳ್ಕೋಬೇಕು, ಹಿಂಸೆಗಳನ್ನ ತಡಿಬೇಕು, ಎಲ್ಲವನ್ನ ಅನುಭವಿಸಬೇಕು. ಹಲ್ಲೆಲೂಯಾ. ನೀವು ನೋಡಿ ಎದುರ್ಕೊಂಡ್ಬಿಟ್ಟು ಹಿಂಜಾರಿ ಹೋಗ್ಬಿಟ್ರೆ ನಿನಗೆ ಸಿಗಬೇಕಾಗಿರುವಂಥ ಗೌರವ ಘನತೆ ನಿನಗೆ ಸಿಗುವುದಿಲ್ಲ. ಅದಕ್ಕೆ ದೇವರು ಹೇಳಿದ್ರು, ಈ ಲೋಕವನ್ನು ನಾನು ಜಯಿಸಿದ್ದೀನಿ, ಈ ಲೋಕದಲ್ಲಿ ಇರೋವರೆಗೂ ನಿಮ್ಗೆ ಏನಿದೆ ಉಪದ್ರವ ಉಂಟು, ಆದರೆ ದೃಢವಾಗಿರ್ರಿ. ಹಲ್ಲೆಲೂಯಾ. ಅವ್ರು ನಮಗೆ ಆಶೀರ್ವಾದ ಬರಬೇಕಾದ್ರೆ ನಾವು ಉಪದ್ರವವನ್ನು ದಾಟಿ ಹೋಗಬೇಕು. ಸುಮ್ಮನೆ ನಮಗೆ ಆಶೀರ್ವಾದ ಬರೋದಿಲ್ಲ. ಹಲ್ಲೆಲೂಯಾ. ನಿಮ್ಗೊಂದು ಕೆಲಸ ಸಿಗಬೇಕಾದ್ರೆ ನೀವೆಷ್ಟು
ಕಷ್ಟಪಡ್ತೀರಾ? ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅವ್ರು ಕರೆಯುವಾಗೆಲ್ಲ ಹೋಗಬೇಕು, ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅಥವಾ ಯಾವುದೇ ರೀತಿಯಾದಂಥ ಒಂದು ಕೆಲಸ ಸಿಗಬೇಕಾದ್ರೂ ಕೂಡ ನಾವು ಏನು ಮಾಡಬೇಕು? ಹೋಗಿ ಹುಡುಕಬೇಕು. ಸುಮ್ಮನೆ ಸಿಗ್ಬಿಡುತ್ತಾ ಕೆಲಸ ಮನೇಲಿ ಕೂತ್ಕೊಂಡ್ರೆ? ಇಲ್ಲ, ಹುಡುಕಬೇಕು. ಮತ್ತು ಆ ಕೆಲಸ ಮಾಡುವಾಗ ಕೆಲಸದಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಅಲ್ವಾ? ಇಲ್ಲಂದ್ರೆ ಸುಮ್ಮನೆ ಬರುತ್ತಾ ಸ್ಯಾಲ್ರಿ? ನಿಮಗೆ ಸಂಬಳ ಸುಮ್ಮನೆ ಬರುತ್ತಾ? ಇಲ್ಲ. ಒಂದು ವೇಳೆ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ನೀವೇನು ಮಾಡಬೇಕು? ಬೆವರು ಸುರಿಸಬೇಕು, ಕಷ್ಟಪಡಬೇಕು. ಕಷ್ಟಪಡದೆ ನಿಮಗೆ ಒಂದು ಏನೋ ಲಾಭ ಬರೋದಿಲ್ಲ. ಅವ ಕ್ರಿಸ್ತನ ಜೀವಿತ ಅಂತಂದರೆ ಸುಮ್ಮನೆ ನಮಗೆ ಆಶೀರ್ವಾದ ಬಂದ್ಬಿಡಲ್ಲ. ಇವತ್ತು ತುಂಬ ಸೇವಕರುಗಳು ಏನು ಮಾಡ್ತಾರೆ? ನಿಮ್ಮ ಕಷ್ಟ ಇಲ್ಲಮ್ಮ, ಎಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲೇ ಏನು ಮಾಡಿಬಿಟ್ರು? ಒತ್ತು ತೀರಿಸ್ಬಿಟ್ರು. ಅದು ಕರೆಕ್ಟ್, ನಿಜಾನೇ. ಏನು ನಮ್ಮ ಭಾರ, ನಮ್ಮ ವೇದನೆ ಎಲ್ಲ ಒತ್ತು ತೀರ್ಬಿಟ್ರು. ಆದರೂ ಕೂಡ ನಾವು ಹೋಗ್ಬೇಕಾಗಿರುವಂಥ ಕಾರ್ಯನ ನಾವು ಹೋಗಲೇಬೇಕು. ಯಾಕಂದರೆ ದೇವರೇ ಹೇಳಿದ್ದಾರೆ, ಇದೆಲ್ಲ ಮನುಷ್ಯರಿಗೆ ಬರಬೇಕಾಗಿರುವಂಥ ಶೋಧನೆಗಳೇ, ಇದೆಲ್ಲ ನಾವು ಅನುಭವಿಸ್ಬೇಕು. ಯಾಕಂದರೆ ಸುಮ್ಮನೆ ನಮಗೆ ಎತ್ತೆತ್ತಿ ನಾವು ಮನೆಯಲ್ಲಿ ಕೂತ್ಕೊಂಡಿರುವಾಗ ನಾವು ಕೇಳುವಾಗೆಲ್ಲ ನಮಗೆ ದುಡ್ಡು ಎತ್ತೆತ್ತಿ ನಿಮಗೆ ಮಕ್ಕಳಿಗೆ ಕೊಡ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ಅವ್ರು ಏನಾದರೂ ಕೆಲಸ ಮಾಡ್ತಾರಾ? ಅವ್ರು ಬರುವಂಥ ದಿನಗಳಲ್ಲಿ ಅವರು ಏನೋ ಉದ್ಧಾರಕ್ಕೆ ಆಗ್ತಾರಾ? ನಾನೇ ತಲೆಮಾರು ಕೂತ್ಕೊಂಡು ತಿನ್ನೋ ಅಷ್ಟು ಆಸ್ತಿ ಇದೆ, ನಾನು ಹೋಗಿ ಕೇಳುವಾಗೆಲ್ಲ ನಮ್ಮಪ್ಪ 10,000 ಕೊಡ್ತಾರೆ, 20,000 ಕೊಡ್ತಾರೆ, ಇನ್ನೇನು ನನಗೆ ಬೇಕು? ಆಮೇಲೆ ಅವನು ಒಳ್ಳೆ ದಾರಿಯಲ್ಲಿ ನಡೀತಾನ? ಯಾಕೆ? ಕೇಳುವಾಗೆಲ್ಲ ನನಗೆ ಬರುತ್ತೆ. ಯಾಕಂದ್ರೆ ಅವನು ಕಷ್ಟಪಟ್ಟಿಲ್ಲ. ಒಂದು ವೇಳೆ ಅವ್ರ ಅಪ್ಪ ಕಷ್ಟಪಟ್ಟಿರ್ತಾರೆ, ಇಲ್ಲಾಂದ್ರೆ ಅವ್ರ ತಾತ ಕಷ್ಟಪಟ್ಟಿರ್ತಾರೆ. ಇವನಿಗೇನ ಹೆಂಗೆ ಬರುತ್ತೆ? ಈಸಿಯಾಗಿ ಬರುತ್ತೆ. ಕೈ ಚಾಚಿದ ತಕ್ಷಣ ನೋಟು, ದುಡ್ಡು ಕೈಯಲ್ಲಿ. ಆ ದುಡಿಮೆ ಕಷ್ಟ ಅವನಿಗೆ ಗೊತ್ತಾಗಿರುತ್ತಾ? ಇಲ್ಲ. ಹೋಗ್ತಾ ನೀರು ಥರ ಖರ್ಚು ಮಾಡ್ತಾನೆ, ಫ್ರೆಂಡ್ಸ್ಗಳನ್ನ ಜೊತೆಯಲ್ಲಿ ಸೇರಿಸ್ಕೊಂಡ್ಬಿಡ್ತಾನೆ. ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ಕೂಡ ಅದೇ ಓದ್ತೀವಲ್ಲ. ಒಂದು ತಂದೆಗೆ 2 ಮಕ್ಕಳು, ಅದರಲ್ಲೊಬ್ಬ ನನ್ನ ಆಸ್ತಿಯನ್ನೆಲ್ಲ, ನನಗೆ ಸೇರ್ಬೇಕಾಗಿರುವಂಥ ಆಸ್ತಿಯನ್ನೆಲ್ಲ ಕೊಡು. ಯಾಕಂದ್ರೆ ದುಡ್ದಿಲ್ಲ, ಅದು ಅವರೆಲ್ಲ ಅವರ ತಾತ ಆಸ್ತಿ ಅದೆಲ್ಲ. ಕೇಳ್ದ, ಸರಿ ಅಪ್ಪನೇ ಏನು ಮಾಡ್ದ? ಕೊಟ್ಟ, ಹೋದ. ಅದನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕೋ ಗೊತ್ತಿಲ್ಲ. ಅದನ್ನಿಟ್ಟು ಏನಾದ್ರು ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಒಂದು ಉಪಯೋಗ ಆಗಿದ್ರೂ ಪರವಾಗಿಲ್ಲ. ಬರುವಾಗ ಅಪ್ಪ ನಿಮ್ಮ ಹತ್ರ ನಾನು ಇಷ್ಟು ಈಸ್ಕೊಂಡು ಹೋದೆ, ಇವಾಗ ಬರುವಾಗ ನಾನು ಇಷ್ಟು ಲಾಭ ಪಡ್ಕೊಂಡ್ಬಂದಿದ್ದೀನಿ ಅಂದರೆ ಅಪ್ಪ ಸಂತೋಷ ಪಡ್ತಾ ಇದ್ರು. ಆದರೆ ಏನಿಲ್ಲ, ಇರೋದನ್ನೆಲ್ಲ ಕಲ್ಕೊಂಡಿವ ಬರೀ ಕೈಯಲ್ಲಿ ಬಂತ. ಹೋಗುವಾಗ ಜಂಬುವಾಗಿ ಗಂಭೀರವಾಗಿ ಹೋದ, ಬರುವಾಗ ಭಿಕ್ಷುಕನ ರೀತಿಯಲ್ಲಿ ಬರ್ತಾನೆ. ಹಲ್ಲೆಲೂಯ. ಇವತ್ತು ನಾವು ಕೂಡ ಹಂಗೆ ಸುಮ್ಮನೆ ಕೂತ್ಕೊಂಡಿರುವಾಗ ಕೇಳಿದೆಲ್ಲ ಕೊಡ್ತಾ ಇದ್ರೆ ನಾವೇನಂತೀವಿ? ಸೋಂಬೇರಿಗಳಾಗ್ತೀವಿ. ಮತ್ತೆ ಇನ್ನೊಂದು ಏನು, ಪಾಪದ ಮಾರ್ಗದಲ್ಲಿ ಹೋಗ್ತೀವಿ. ಹಲ್ಲೆಲೂಯ. ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನ ಮಾಡ್ತೀವಿ. ಅದಕ್ಕೆ ದೇವರು ಏನು ಮಾಡ್ತಾರೆ ಗೊತ್ತಾ? ನಿನಗೆ ಆಶೀರ್ವಾದ ಬೇಕಾ? ಈ ಮಾರ್ಗವನ್ನು ನೀನು ಹಾದು ಹೋಗು. ನಿನಗೆ ಈ ಆಶೀರ್ವಾದ ಬೇಕಾ? ಈ ಮಾರ್ಗದಲ್ಲಿ ಹಾದು ಹೋಗು. ಇದನ್ನ ನೀನು ದಾಟಿ ಬಾ, ಇದನ್ನು ನೀನು ಜಯಿಸ್ಬಾ. 1ನೇ ಕ್ಲಾಸಿಂದ 2ನೇ ಕ್ಲಾಸ್ ಹೋಗ್ಬೇಕಾ? 1ನೇ ಕ್ಲಾಸ್ ಎಕ್ಸಾಮ್ ಬರೀ, ಇಲ್ಲಂದ್ರೆ ನೀನು ಹಂಗೆ ಹೋಗೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಅವ್ರು ದೇವ್ರ ಶೋಧನೆಗಳು ಇಡ್ತಾರೆ, ಆದರೆ ಎಲ್ಲ ನಮ್ಮ ಒಳ್ಳೇದಕ್ಕೆ. ಹಲ್ಲೆಲೂಯ. ಅದನ್ನು ಮಾತ್ರ ನಾವು ಮರಿಬಾರ್ದು. ಶೋಧನೆಗಳು ಬರೋದು ನಮ್ಮ ಒಳ್ಳೇದಕ್ಕೆ, ಕಷ್ಟಗಳು ಬರೋದು ನಮ್ಮ ಒಳ್ಳೇದಕ್ಕೆ. ಇದನ್ನು ದಾಟಿದ್ರೆ ನೆಕ್ಸ್ಟ್ ನಮಗೆ ಆಶೀರ್ವಾದ. ಹಲ್ಲೆಲೂಯ. ಇನ್ನೊಂದು ವಾಕ್ಯ ನಾವು ಓದೋಣ. ಲೂಕನು ಬರೆದ ಸುವಾರ್ತೆ 16:25. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಾಕ್ಯ. ಆದರೆ ಅಬ್ರಹಾಮನು ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಆಮೇನ್. ಹಲ್ಲೆಲೂಯ. ಇಲ್ಲಿ ಲಾಜರನು ಎಂಬಂತ ಒಂದು ವ್ಯಕ್ತಿ ಇದ್ದಾನೆ. ಅಂದರೆ ಮರಿಯಾಲ್ ಮಾರ್ತಲ್ಲ ಅವರು ಆ ಸ್ಟೋರಿ ಇಲ್ಲ, ಇದು ಬೇರೆ ಏನೋ ಸ್ಟೋರಿ. ಒಬ್ಬ ದೊಡ್ಡ ಶ್ರೀಮಂತ ಮತ್ತೆ ಇನ್ನೊಬ್ಬ ಲಾಜರ್. ಅವನು ಈ ಲಾಜರ್ ಎಂಬಂತ ವ್ಯಕ್ತಿ ತುಂಬ ಬಡತನದಲ್ಲಿದ್ದಾನೆ, ದರಿದ್ರದವನು. ಅಂದರೆ ದರಿದ್ರದವನು ಅಂತಂದ್ರೆ ಅವನ ಹತ್ರ ಏನೂ ಇಲ್ಲ. ಈ ಶ್ರೀಮಂತ ವ್ಯಕ್ತಿ ಅವನಿಗೆಲ್ಲ ಇದೆ,
ಅವನು ದೊಡ್ಡ ರಾಜ, ಅವನು ಒಂದು ದೊಡ್ಡ ಶ್ರೀಮಂತ, ಅವನಿಗೆಲ್ಲ ಇದೆ. ಅವನು ತಿನ್ನುವಂತ ಆ ಮೇಜಿನಿಂದ ಬೀಳುವಂಥದನ್ನ ಇವನು ಎತ್ಕೊಂಡು ತಿಂತಾ ಇದ್ದಾನೆ. ಯಾರು? ಈ ಲಾಜರ್ ಅಂತ ವ್ಯಕ್ತಿ. ಆದರೆ ಈ ಶ್ರೀಮಂತನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಅವನು ದೇವರನ್ನ ನಂಬಿಲ್ಲ, ದೇವರ ಭಕ್ತಿ ಇಲ್ಲ. ಆದರೆ ಈ ಲಾಜರನಿಗೆ ದೇವರ ಮೇಲೆ ನಂಬಿಕೆ ಇತ್ತು, ದೇವರನ್ನ ನಂಬಿದ್ದ. ಇವಾಗ ಇಬ್ರು ತೀರ್ಕೊಂಡ್ಬಿಟ್ರು. ನೀವು ಅದನ್ನು ಸತ್ಯವೇದದಲ್ಲಿ ನೀವು ಈ ಚಾಪ್ಟರ್ನ ನೀವು ಓದುವಾಗ ನಿಮಗೆ ಅರ್ಥ ಆಗುತ್ತೆ. ಮನೆಯಲ್ಲಿ ನೀವು ಫ್ರೀ ಆಗಿದ್ರೆ ಹೋಗಿ ಓದಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಆವಾಗ ಈ ಲಾಜರನು ತೀರುವಾಗ ಅವನ ಸಮಾಧಿಗಳನ್ನ ಏನು ಹೊತ್ಕೊಂಡು ಹೋಗೋದು ಕೂಡ ಯಾರೂ ಇಲ್ಲ. ಆದರೆ ಈ ಶ್ರೀಮಂತ ಸಾಯುವಾಗ ದೊಡ್ಡ ಮೆರವಣಿಗೆ ಮಾಡಿದ್ರು. ಇವತ್ತೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಸತ್ರ ಮಾಡ್ತಾರಲ್ಲ, ಪಟಾಕಿ ಹೊಡಿಯೋದು, ಅದಕ್ಕೆ ಏನೋ ಕಿರೀಟಗಳು ಕಟ್ಟೋದು, ಏನೇನೋ ಮಾಡ್ತಾರಲ್ಲ ಮೆರವಣಿಗೆ. ಆ ರೀತಿ ಈ ಶ್ರೀಮಂತನಿಗೆ ಮಾಡಿದ್ರು. ಇಬ್ರು ಸತ್ತೋದ್ರು. ಶ್ರೀಮಂತ ನೋಡಿದ್ರೆ ಎಲ್ಲಿದ್ದಾನೆ? ನರಕದಲ್ಲಿದ್ದಾನೆ. ಈ ಲಾಜರನ್ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯಾ. ಆದರೆ ಲೋಕದಲ್ಲಿರುವಾಗ ಹೆಂಗಿದ್ರು ಇವರಿಬ್ಬರ ಜೀವಿತ ಹೇಗಿತ್ತು? ನರಕದಲ್ಲಿದ್ದಂಥ ಶ್ರೀಮಂತನ ಜೀವಿತ ತುಂಬ ಬೆಲೆ ಬಾಳುವಂಥ ವಸ್ತು, ಅವನು ಹಾಕುವಂಥ ವಸ್ತ್ರಗಳೆಲ್ಲ ಬೆಲೆ ಬಾಳುವಂಥದ್ದು, ಅವನು ಉಪಯೋಗ ಮಾಡುವಂಥ ವಸ್ತುಗಳೆಲ್ಲ ಬೆಲೆ ಬಾಳುವಂಥದ್ದು. ಇವತ್ತು ಕೂಡ ತುಂಬ ಶ್ರೀಮಂತರು ಮಾಡ್ತಾರಲ್ಲ, ಬೆಳ್ಳಿ ತಟ್ಟೆಯಲ್ಲೇ ತಿನ್ನೋದವರು, ಬೆಳ್ಳಿ ಲೋಟದಲ್ಲೇ ನೀರು ಕುಡಿಯೋದು. ಹಲ್ಲೆಲೂಯಾ. ಎಲ್ಲ ಬೆಲೆ ಬಾಳುವಂಥ ವಸ್ತುಗಳು. ಆದರೆ ಹಲ್ಲೆಲೂಯಾ. ಆದರೆ ಈ ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಇಲ್ಲಾಂದ್ರೆ ಎಲ್ಲ ಶೂನ್ಯ. ಇಲ್ಲಿ ಈ ಶ್ರೀಮಂತನ ಜೀವಿತ ಕೂಡ ಹಂಗೆ ಇತ್ತು. ಅವನು ಹೋಗೋದಕ್ಕೂ ಬರೋದಕ್ಕೆ ಅವನಿಗೆ ಏನಿತ್ತು? ರಥಗಳಿತ್ತು. ಹಲ್ಲೆಲೂಯಾ. ಆದರೆ ಇವನಿಗೆ ಏನಿಲ್ಲ. ಇವನು ಎಲ್ಲಿ ಹೋಗ್ಬೇಕಾದ್ರೂ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು, ಬರಬೇಕು. ಅವನಿಗೆ ದೊಡ್ಡ ಶ್ರೀಮಂತರುಗಳೇ ಅವನಿಗೆ ಸ್ನೇಹಿತರು. ಆದರೆ ಇವನಿಗೆ ಯಾರು ಸ್ನೇಹಿತರು? ಬರೀ ನಾಯಿ ಮರಿಗಳು. ಹಲ್ಲೆಲೂಯಾ. ಆದರೆ ಇವಾಗ ಇಬ್ಬರು ಸತ್ರು. ಅಬ್ರಹಾಮನ ಮಡಿಲಲ್ಲಿ ಯಾರು ಕೂತ್ಕೊಂಡಿದ್ದಾನೆ? ಈ ದರಿದ್ರನು, ಲಾಜರನು. ಆದರೆ ಈ ಶ್ರೀಮಂತನು ಎಲ್ಲಿದ್ದಾನೆ? ನರಕದಲ್ಲಿ. ಅವರ ಲೋಕದಲ್ಲಿ ಇರುವಾಗ ಇವನು ಏನು ಇಲ್ಲದವನು. ಆದರೆ ಇವತ್ತು ಪರಲೋಕದಲ್ಲಿ ಇವನಿಗೆ ಎಲ್ಲ ಇದೆ. ಇದು ಏನಕ್ಕಾಗಿ ದೇವರು ಉದಾಹರಣೆಯಾಗಿಟ್ಟಿದ್ದಾರೆ ಅಂದರೆ, ಈ ಲೋಕದಲ್ಲಿ ನೀವು ದೇವರಿಗಾಗಿ ನೀವು ಏನೆಲ್ಲ ಕಳ್ಕೊಳ್ತೀರೋ ಅದೆಲ್ಲ 100ರಷ್ಟು ನಿಮಗೆ ದೇವರು ಅಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ಅಲ್ಲಿ ಇಟ್ಟಿದ್ದಾರೆ.